ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ಶಾಪಿಂಗ್ ವ್ಲಾಗು. ಇದು ಬಂದು ಝೂಡಿಯೋ ಮತ್ತು ವೆಸ್ಟ್ ಸೈಡಲ್ಲಿ ನೆನ್ನೆ ಶಾಪಿಂಗ್ ಮಾಡಿದ್ದೆ. ಇವಾಗ ಸೇಲ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಆಫರ್ ಪ್ರೈಸಲ್ಲಿದೆ. ವೆಸ್ಟ್ ಸೈಡಲ್ಲಿ ಜಾಸ್ತಿ ಅಷ್ಟು ಆಫರ್ಸ್ ಇಲ್ಲ, ಬಟ್ ಝೂಡಿಯೋದಲ್ಲಿ ನಿಮಗೆ ಶಾರ್ಟ್ ಡ್ರೆಸ್ಸಸ್ ಏನಾದರೂ ಬೇಕು ಅಂದರೆ ನಿಜವಾಗ್ಲೂ ಬರ್ತಿದೆ. 899 ಎಲ್ಲ 499, ಇವಾಗ 1200 ಇರೋದೆಲ್ಲ 999 ಆ ಥರ ಆಫರ್ಸ್ ಇದೆ. ಆ್ಯಂಡ್ ಡ್ರೆಸ್ಸಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ಈ ಥರ ಶಾರ್ಟ್ ಡ್ರೆಸ್ಸಸ್ ಇಷ್ಟ, ಈ ಒನ್ ಪೀಸ್ ಟೈಪ್ ಇಷ್ಟ, ಸೊ ನೀವು ಹೋಗಿ ನೋಡ್ಬೋದು, ತೊಗೋಬೋದು. ಆ್ಯಂಡ್ ಏನಂತ ಅಂದರೆ ಪ್ಲೀಸ್ ಈ ಸ್ಯಾಟರ್ಡೆ ಸಂಡೇ ಅವಾಯ್ಡ್ ಮಾಡಿ, ತುಂಬ ರಶ್ ಇರುತ್ತೆ. ನಾರ್ಮಲ್ ಡೇಸಲ್ಲಿ ಏನೋ ಅಷ್ಟೇನೂ ಇರೋದು ಇಲ್ಲ, ಪೀಸಾಗಿ ಹೋಗಿ ಬರ್ಬೋದು. ಸೊ ನಾನು ನಿನ್ನೆ ಹೋಗಿದ್ದೆಯಿಂದ ಸೊ ಏನು ನಂಗೆ ರಶ್ಶೇ ಇರಲಿಲ್ಲ, ಬಟ್ ಸೈಜಸ್ ಅಂತೂ ಸಿಗಲ್ಲ, ನೀವು ಜಾಸ್ತಿ ಸರ್ಚ್ ಮಾಡಬೇಕಾಗುತ್ತೆ ಸೈಜಸ್ಗೆ. ಬನ್ನಿ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು ಸ್ವಲ್ಪ ಶಾರ್ಟ್ ವ್ಲಾಗ್ ಆಗಿರುತ್ತೆ. ಅಷ್ಟೇನು ಅಂದರೆ ಸೈಜಸ್ಸೇ ಅವೈಲಬಲ್ ಇರಲಿಲ್ಲ. ನನ್ನ ಸೈಜು ಎಲ್ಲ ಜಾಸ್ತಿ ಎಕ್ಸೆಲ್ ಆ ಥರನೇ ಸೈಜಸ್ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಶಾಪಿಂಗ್ ಮಾಡಿರೋದ್ರಿಂದ ತುಂಬ ಜನ ಗೊತ್ತಲ್ಲ, ಕಡೆ ಇದೆ ಸೇಲ್ ಅಂತ ನಡೀತಾ ಇದೆ. ಸೊ ಬನ್ನಿ ನಾನೇನು ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ನಾನು ಇವಾಗ ಏನು ಡ್ರೆಸ್ಸಸ್ ತೋರಿಸ್ತಾ ಇದ್ದೀನಿ, ಇದೆಲ್ಲ ಬಂದು ಝೂಡಿಯೋದು. ಇದು ಒಂಥರ ಫ್ರಾಕ್ ಟೈಪ್ ಒನ್ ಪೀಸ್. ಇದು ನೋಡಿ, ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಆ್ಯಂಡ್ ಕೆಳಗಡೆ ಇದಕ್ಕೂ ಈ ಥರ ಕೊಟ್ಟಿದ್ದಾರೆ, ಈ ಥರ ಫುಲ್ ಫ್ರಿಲ್ಸ್ ಥರ ಬರುತ್ತೆ. ಸಖತ್ತಾಗಿದೆ ಬ್ಲ್ಯಾಕ್ ಕಲರ್. ಆ್ಯಕ್ಚುಲಿ ಪಕ್ಕ ಇವಾಗ ಯಾರು ನನ್ನ ಫ್ರೆಂಡ್ಸ್ ಎಲ್ಲ ವ್ಲಾಗ್ ನೋಡ್ತಿರ್ತಾರೆ, ಯಾಕೆ ಯಾವಾಗಲೂ ಬ್ಲ್ಯಾಕ್ ಅಂತ ಇರ್ತಾರೆ. ಆ್ಯಕ್ಚುಲಿ ಅದೇನೋ ಗೊತ್ತಿಲ್ಲ, ನಂಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದೇ ಡ್ರೆಸ್ ನೋಡಿದ್ರೆ ಫಸ್ಟ್ ಬ್ಲ್ಯಾಕ್ ಕಡೆಗೆ ಹೋಗಿರ್ತೀನಿ. ಸೊ ಫಸ್ಟ್ ಇದು ನೋಡಿ. ಸೊ ಫಸ್ಟ್ ಒನ್ ಇದು. ಸೆಕೆಂಡ್ ಇದೊಂಥರ ಡಿಫ್ರೆಂಟ್, ಒಂಥರ ಸ್ಲೀವ್ಲೆಸ್ ಥರ ಬರುತ್ತಲ್ಲ, ಆ ಥರ ಚೂಸ್ ಮಾಡಿದ್ದೀನಿ. ಇಲ್ಲಿ ನೆಕ್ ಈ ಥರ ಬರುತ್ತೆ, ನೆಕ್ ಈ ಥರ. ಆ್ಯಂಡ್ ಅವರು ಟೈಮ್ ಕೊಟ್ಟಿದ್ದಾರೆ ಈ ಥರ. ಆ್ಯಂಡ್ ಡ್ರೆಸ್ ಈ ಥರ ಫುಲ್ ಇದೆ ಥರ. ಹಾಂ, ಇದು ಆ್ಯಕ್ಚುಲಿ 999 ಡ್ರೆಸ್ಸು, ನಿಮಗೆ 499ಗೆ ಸಿಗ್ತಾಯಿದೆ. ಇದೆಲ್ಲ ಕಾಟನ್ ಆ್ಯಕ್ಚುಲಿ. ಹಾಂ, ಎಲ್ಲನೂ ಕಾಟನ್. ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್, ಇದು ಕೊನೆಯಲ್ಲಿ ಜಸ್ಟ್ ಏನೋ ನೋಡಬೇಕಾದ್ರೆ ಸಿಕ್ಕಿದ್ದು. ಸಖತ್ತಾಗಿದೆ ಇದು ಆ್ಯಕ್ಚುಲಿ. ಇಲ್ಲಿ ನೋಡಿ, ಈ ಥರ ಫುಲ್ಲು ಇದೇ ಥರ ಒಂಥರ ಎಂಬ್ರಾಯ್ಡ್ರಿ ಪ್ಯಾಟ್ರನ್ ಬರುತ್ತಲ್ಲ ಆ ಥರ. ಸೊ ಬೆಲ್ಟ್ ಟೈಪಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದೇ ಆ್ಯಕ್ಚುಲಿ ಹೈಲೈಟ್ ಈ ಡ್ರೆಸ್ಗೆ. ನೋಡಿ, ವೈಟ್ ವಿತ್ ಬ್ರೌನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ. ಇದು ನಾನು ಎಲ್ಲ ಸೈಜು ತೊಗೊಂಡಿರೋದು ಎಸ್ ನೋಡಿ. ಹಾಂ, ಪಾಪುನು ಕರ್ಕೊಂಡು ಹೋಗಿದ್ವಿ. ಮಕ್ಳುಗಳಿಗೂ ಆಫರ್ ಇದೆ ಆ್ಯಕ್ಚುಲಿ. ಇದೊಂದೇನೋ ಟೀ ಶರ್ಟ್ ಇಷ್ಟ ಆಯಿತು ಅಂತ ತೊಗೊಂಡ್ಳು. ಇದು ಜಸ್ಟ್ 149. ಎಷ್ಟೋ ಸಲ ಈ ಝೂಡಿಯೋ ಮತ್ತು ವೆಸ್ಟ್ ಸೈಡಲ್ಲಿ ಏನಾಗುತ್ತೆ ಅಂತಂದರೆ, ಆಲ್ಮೋಸ್ಟ್ ಇವಾಗ 10 to 12 ಇಯರ್ಸು ಇಲ್ಲ 15 ಇಯರ್ಸ್ ಗರ್ಲ್ಸ್ಗೆಲ್ಲ ಇರುತ್ತಲ್ಲ ಡ್ರೆಸ್ಸಸ್ಸು, ಅದೆಲ್ಲ ನಮ್ಮ ಸೈಜ್ಗೆ ಆಗಿಬಿಡುತ್ತೆ ಆ್ಯಕ್ಚುಲಿ. ಆ ಥರ ಇರುತ್ತೆ ಸೈಜಸಲ್ಲಿ. ಇದಿಷ್ಟು ಝೂಡಿಯೋದಲ್ಲಿ ತಗೊಂಡಿದ್ದು. ವೆಸ್ಟ್ ಸೈಡಲ್ಲಿ ಹೇಳ್ದಂಗೆ ಅಷ್ಟೇನು ಆಫರ್ಸ್ ಏನಿಲ್ಲ ವೆಸ್ಟ್ ಸೈಡಲ್ಲಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ವೆಸ್ಟ್ ಸೈಡ್ ಕಾಸ್ಟ್ಲಿ ಅನ್ನೋದಕ್ಕಿಂತ ವೆಸ್ಟ್ ಸೈಡ್ ಏನು ಜಾಸ್ತಿ ಬೆನಿಫಿಟ್ಸ್ ಅಂದರೆ ಕ್ಲಾತ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಾಕೊಂಡಾಗ್ಲೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಬೇಗ ಹಾಳಾಗಲ್ಲ, ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ವೆಸ್ಟ್ ಸೈಡಲ್ಲಿ ಈ ಟಾಪ್ ತಗೊಂಡೆ. ಈ ಥರ ಟಾಪ್, ಜೀನ್ಸ್ ಟಾಪ್ ಥರ ಈ ಥರ ತಗೊಂಡಿದ್ದು. ಇದು ಆ್ಯಕ್ಚುಲಿ 599 ಇರೋದು 399.
ಇದು ವೆಸ್ಟ್ ಸೈಡ್ ಬೇಡ, ಕ್ಲಾತು ಅಷ್ಟೇ ಸಾಫ್ಟ್ ಆಗಿದೆ. ಇದು ಒಂದು ಇನ್ನೊಂದು ಏನಂದ್ರೆ, ಯಾರಾದ್ರೂ ಆಫೀಸ್ಗೆ ಹೋಗೋರೆಲ್ಲ ಇದ್ರೆ ವೆಸ್ಟ್ ಸೈಡ್ ಅಲ್ಲಿ ಪ್ಯಾಂಟ್ ಪರ್ಚೇಸ್ ಮಾಡಿ, ಟ್ರೌಸರ್ಸ್ ಆ ಥರ ಎಲ್ಲ ಇರುತ್ತಲ್ಲ, ತುಂಬಾ ದಿನ ಬರುತ್ತೆ. ನಾನು ಆಕ್ಚುಲಿ 2 ಜೀನ್ಸ್ ಏನೋ ಟ್ರೈ ಮಾಡಿದ್ದೆ ಲಾಸ್ಟ್ ಟೈಮ್ ಕೂಡ. ಕಲರ್ ಏನು ಫೇಡ್ ಆಗಲ್ಲ, ಕಾಸ್ಟ್ಲಿ ಆದ್ರೂ ತುಂಬಾ ದಿನ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಇದೊಂದು ಪ್ಯಾಂಟು, ಆ ಟಾಪ್ಗೆ ಇದನ್ನ ಮ್ಯಾಚ್ ಮಾಡೋ ಥರ, ಇದೊಂಥರ ಟ್ರೌಸರ್ಸ್ ಥರ ಫುಲ್ ಸಾಫ್ಟ್ ಆಗಿದೆ ನೋಡಿ. ಈ ಥರ ಇದೆ ಪ್ಯಾಟ್ರನ್. ಬಟ್ಟೆನೂ ಅಷ್ಟೇ, ಹಾಕ್ಕೊಂಡಿರೋ ಥರ ಫೀಲ್ ಆಗಲ್ಲ, ಆ ಥರ ಸಾಫ್ಟ್ ಇದೆ. ಇದಕ್ಕೆ ನಾನು ಪೇ ಮಾಡಿದ್ದು ಎಷ್ಟು? ಹಾಂ, ಇದು ಆ್ಯಕ್ಚುಲಿ 999, 499ಗೆ ಇದೆ ಸಿಕ್ತು. ಏನಂದರೆ ಸೈಜಸ್ ಸಿಗಲ್ಲ ಮೇಯ್ನು. ಎಲ್ಲರೂ ಆಲ್ಮೋಸ್ಟ್ ಮೀಡಿಯಮ್ ತಗೊಳ್ಳೋದ್ರಿಂದ ಸೈಜಸ್ ಸಿಗಲ್ಲ, ನೋಡ್ಕೊಂಡು ತಗೊಳ್ಳಿ. ಆ್ಯಂಡ್ 2 days ಎಕ್ಸ್ಚೇಂಜ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ 2 days ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಇದು ಒಂದು. ಆಮೇಲೆ ಇದೊಂದು ಟೀ ಶರ್ಟ್, ಇದೊಂಥರ ಪ್ಲೇನ್ ಟೀ ಶರ್ಟ್ ಶಾರ್ಟ್. ಹಾಂ, ಇದು 399, 199ಗೆ ಸಿಕ್ಕಿದೆ ನೋಡಿ. 199. ಇದು ಅಷ್ಟೇ, ಬಟ್ಟೆ ಕ್ಲಾತ್ ಚೆನ್ನಾಗಿರುತ್ತೆ. ನನಗಂತೂ ವೆಸ್ಟ್ ಸೈಡಲ್ಲಿರೋ ಬಟ್ಟೆ ಕ್ಲಾತ್ ಮೆಟೀರಿಯಲ್ ತುಂಬ ಇಷ್ಟ ಆಗುತ್ತೆ. ಬಟ್ ಅಷ್ಟು ಪ್ರೈಸ್ ಕೊಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಈ ಥರ ಎಲ್ಲ ಸೇಲ್ ಇದ್ದಾಗ ಆರಾಮಾಗಿ ತೊಗೋಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಸ್ಲಿಪ್ಪರ್ಸು, ಮೇನ್ ಸ್ಲಿಪ್ಪರ್ಸ್ ತುಂಬ ಎಲ್ಲ ಥರನೂ ವೆಸ್ಟ್ ಸೈಡಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಕಂಪೇರ್ಡ್ ಟು ಝೂಡಿಯೋದಲ್ಲಿ ಸೇಮೇ ಇದೆ. ಆ ಥರ ಅಷ್ಟೊಂದು ನನಗೇನು ಝೂಡಿಯೋದಲ್ಲಿರೋ ಸ್ಲಿಪ್ಪರ್ಸ್ ಅಂದರೆ ಹೀಲ್ಸ್ ಚೆನ್ನಾಗಿಲ್ಲ, ಬಟ್ ಫ್ಲ್ಯಾಟ್ಸ್ ಏನಿದೆ ಅದು ಸಖತ್ತಾಗಿರುತ್ತೆ. ವೆಸ್ಟ್ ಸೈಡಲ್ಲಂತೂ ಏನು ಸಖತ್ತಾಗಿರೋ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಇತ್ತು ಅಂದರೆ ಹೀಲ್ಸ್ ಎಲ್ಲ. ಇವಾಗ ಲಿಟಲ್ ಬಾಕ್ಸಲ್ಲೆಲ್ಲ ತುಂಬ ಫೇಮಸ್ ಆಗಿರೋ ಶೂಸು ಆ ಥರದ್ದೆಲ್ಲ ಇದೆ. ತುಂಬ ಸ್ಲಿಪ್ಪರ್ಸ್ ಎಲ್ಲ ಹುಡುಗಿರೋ ಆಲ್ಮೋಸ್ಟ್ ಅದನ್ನೇ ಇಷ್ಟಪಡ್ತಾರೆ. ಆ ಥರದ್ದೆಲ್ಲ ಜಸ್ಟ್ 999ಗೆಲ್ಲ ಇತ್ತು. ಸೊ ಸ್ಲಿಪ್ಪರ್ಸ್ ಹೀಲ್ಸ್ ಬಂದು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ನೋಡಿ. ಈ ಥರ ಇದೆ, ತುಂಬ ಕಂಫರ್ಟಬಲ್ ಆಗಿ ಸಾಫ್ಟ್ ಆಗಿದೆ. ಆ್ಯಂಡ್ ಸ್ಲಿಪ್ಪರ್ಸ್ ಎಷ್ಟು ದಿನ ಹಾಕೊಂಡ್ರು ಇದು ಆಲ್ಮೋಸ್ಟ್ ತುಂಬ ವರ್ಷ ಬರುತ್ತೆ, ಅಂದರೆ ಕಿತ್ತೋಗಲ್ಲ, ಹಾಳಾಗಲ್ಲ ಬೇಗ. ನಾರ್ಮಲ್ ಆಗಿ ಇವಾಗ ನಾವೇನು ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡ್ತೀವಿ ಅದೊಂದು 3 months ಅಷ್ಟರಲ್ಲಿ ಆಲ್ಮೋಸ್ಟ್ ಕಿತ್ತೋಗುತ್ತೆ, ಇಲ್ಲಾಂದ್ರೆ ಮೇಲ್ಗಡೆ ಎಲ್ಲ ಟೇರ್ ಆಗೋದು ಆ ಥರ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಝೂಡಿಯೋ ಮತ್ತು ವೆಸ್ಟ್ ಸೈಡಲ್ಲಿ ಸಿಗೋ ಸ್ಲಿಪ್ಪರ್ಸು ತುಂಬ ದಿನ ಬರುತ್ತೆ. ನೀವು ಎಷ್ಟೇ ಡೈಲಿ ರಫ್ ಯೂಸ್ ಮಾಡಿದ್ರು ತುಂಬ ದಿನ ಬರುತ್ತೆ. ಇದು ಹೀಲ್ಸ್, ಇದು ಅಂತ ತಗೊಂಡೆ. ಇದು ಆ್ಯಕ್ಚುಲಿ ವೆಸ್ಟ್ ಸೈಡಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಕಾಸ್ಟ್ಲಿನೇ ಇದೆ. 1499 ನಾರ್ಮಲ್ ಪ್ರೈಸ್. ಇದು ಆಫರ್ ಕೊಟ್ಟಿರೋದವರು 999ಗೆ. ಆ್ಯಕ್ಚುಲಿ ವರ್ತ್ ಇದೆ, ಆರಾಮಾಗಿ ತೊಗೋಬೋದು. ಇವಾಗ ನಾರ್ಮಲ್ ಹೀಲ್ಸ್ ತೊಗೋತೀವಿ ಅಂದ್ರೆ 800 rupees 700 rupees ಕೊಡಲೇಬೇಕು. ಬಟ್ ಚೆನ್ನಾಗಿದೆ. ನಾನು ಈ ಡ್ರೆಸ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಬ್ರೌನ್ ಕಲರ್ ಟ್ಯಾಗ್ ಬಂದಿದೆ. ಆ ಡ್ರೆಸ್ಸಿಗೆ ಈ ಸ್ಲಿಪ್ಪರ್ಸ್ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕೂ ಹಾಕೋಬೋದು ನೀವು, ಫಾರ್ಮಲ್ಸು ಎಲ್ಲದಕ್ಕೂ ಹಾಕ್ಬೋದು. ಇದೊಂದು 999. ಆ್ಯಂಡ್ ಪಾಪುಗೆ ಜಸ್ಟ್ ಡೈಲಿ ವೇರ್ಗೆ ಅಂತ ಇದೊಂದು ಸ್ಲಿಪ್ಪರ್ಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಬಾಯ್ಸ್ಗಿಂತ ಗರ್ಲ್ಸ್ಗಿರೋ ಕಲೆಕ್ಷನ್ ಸಖತ್ತಾಗಿದೆ. ಗರ್ಲ್ ಬೇಬಿ ಯಾರ್ಯಾರಿಗಿದೆ ನಿಜವಾಗ್ಲೂ ನೀವು ಹೋಗಿ ಅಲ್ಲಿ ಟ್ರೈ ಮಾಡಲೇಬೇಕು. ಸಖತ್ ಕ್ಯೂಟ್ ಕಲೆಕ್ಷನ್ಸ್ ಇದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇದೇನು 199 ಅನ್ಸುತ್ತೆ, ಚೆನ್ನಾಗಿದೆ. ಆಮೇಲೆ ಇದೆಲ್ಲ ನಾನು ತಗೊಂಡಿದ್ದು RR ನಗರ್ ಹತ್ರ ಇರೋ ಡಿವಿನಿಟಿ ಮಾಲ್, ಗ್ಲೋಬಲ್ ಮಾಲ್ ಅಂದರೆ ನಾಗರ್ಬಾವಿ ಹತ್ತತ್ರ ಇದೆ ಎಲ್ಲ. ಅಲ್ಲಿ ಹತ್ತತ್ರ ಇದೆ. ಅಲ್ಲಿ ನಾನು DIY ಅನ್ನೋದು ಒಂದು ಇವಾಗ ಫೇಮಸ್ ಆಗಿದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಮಿರರ್ಸ್, ದೊಡ್ಡದು ಮಿರರ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅಲ್ಲೂ ಅಷ್ಟು ಈ ಥರ ಇಯರಿಂಗ್ಸ್ ಎಲ್ಲ ಜಸ್ಟ್ 30 rupees ಸೆಟ್ಸು. ಎಷ್ಟೊಂದು ತೊಗೊಬಂದಿದ್ದಾಳೆ ಮಕ್ಕಳು. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಏನಾದ್ರು ಗಿಫ್ಟಿಂಗ್ ಪರ್ಪಸ್ ಏನಾದ್ರು ಇದ್ದರೆ ನೀವು ಆರಾಮಾಗಿ ತೊಗೋಬೋದು ಅಲ್ಲಿ. ಇದು ಬಂದು. ಆಮೇಲೆ ಝೂಡಿಯೋದಲ್ಲಿ ಐಲೈನರ್. ನಾನೇನು ಹೇಳ್ತೀನಿ ಅಂದರೆ, ಝೂಡಿಯೋದಲ್ಲಿ ಸಿಗೋ ಯಾವುದೇ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ. ಅದು ಆ್ಯಕ್ಚುಲಿ ತುಂಬ ಕೆಮಿಕಲ್ ಇರೋ ಪ್ರಾಡಕ್ಟ್ಸ್, ಅದಕ್ಕೆ ಅಷ್ಟು ಕಡಿಮೆ ಕೊಡ್ತಾ ಇರ್ತಾರೆ. ಆ್ಯಂಡ್ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಈ ಥರ ಐಲೈನರ್ಸು, ಲಿಪ್ಸ್ಟಿಕ್ಸು ಆ ಥರ ಎಲ್ಲ ಟ್ರೈ ಮಾಡಿ. ಬಟ್ ಸ್ಕಿನ್ ಮೇಲೆ ಈ ಥರ ಫೌಂಡೇಶನ್ ಏನೇನು ಅಲ್ಲೆಲ್ಲ ಸಿಗುತ್ತೆ ಅದನ್ನೆಲ್ಲ ಯಾರು ದಯವಿಟ್ಟು ಯೂಸ್ ಮಾಡಬೇಡಿ. ಅದು ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಅದು ಎಫೆಕ್ಟ್ ಆಗಿದೆ. ಈ ಐಲೈನರು ಫಸ್ಟ್ ನನ್ನ ಬರ್ಡೇಗೆ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿದ್ಲು. ನಾನು ಟ್ರೈ ಮಾಡಿದ್ದೆ. ನಾರ್ಮಲ್ ಡ್ಯಾಸ್ಲರೆಲ್ಲ ಏನು ನಾವು ಯೂಸ್ ಮಾಡ್ತೀವಿ ಅದೇನಂದರೆ ಒರೆಸಿದ್ರೆ ವೈಪ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಅದೇ ಥರ ಮಾರ್ಕ್ ಉಳ್ಕೊಬಿಡುತ್ತೆ. ಬಟ್ ಝೂಡಿಯೋದಲ್ಲಿ ನಾನು ಏನು ಟ್ರೈ ಮಾಡಿದ್ದೀನಿ ಇದು ಅಂದರೆ, ನೀವು ಎಷ್ಟೇ ಏನೇ ಐಲೈನರ್ ಹಾಕಿದ್ರು ಸ್ಮರ್ಜ್ ಆಗಲ್ಲ. ಇನ್ನೊಂದು ನೀವು ವೈಪ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸುಮ್ಮನೆ ಒಂದು ವೈಪ್ಗೆ ಯಾವುದೇ ಥರ ಬ್ಲ್ಯಾಕ್ ಸ್ಟೇನ್ ಉಳಿಯಲ್ಲ. ಸೊ ಇದು ಚೆನ್ನಾಗಿರುತ್ತೆ. ಯಾರು ಐಲೈನರ್ ಡೈಲಿ ಯೂಸ್ ಮಾಡ್ತೀರಾ ನೀವು ಝೂಡಿಯೋ ಐಲೈನರ್ಸ್ ಯೂಸ್ ಮಾಡಿ, ಚೆನ್ನಾಗಿದೆ. ಆಮೇಲೆ ಇದು ಬಂದು
ಗೊತ್ತಲ್ಲ, ಹೇರ್ ಬ್ಯಾಂಡ್ಸು, ಕ್ಲಿಪ್ಸು, ಎಷ್ಟೇ ಏನೇ ತೊಗೊಂಡ್ರು ನನ್ನ ಹತ್ರ ಅಂತೂ ಇರಲ್ಲ, ಅದು ಎಲ್ಲೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇದು ಅಷ್ಟು DIY ಅಲ್ಲಿ ತೊಗೊಂಡಿದ್ದು. ಸೊ ಇದೊಂದು ಶಾರ್ಟ್ ಶಾಪಿಂಗ್ ಅವಲ್ ಆಗಿತ್ತು. ಯಾರಿಗಾದ್ರೂ ಶಾಪಿಂಗ್ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಸ್ಯಾಟರ್ಡೆ ಸಂಡೇ ಹೋಗ್ಬೇಡಿ, ತುಂಬ ರಶ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅವಾಗಲೇ ಬರ್ತಾರೆ ಶಾಪ್ ಮಾಡೋದಕ್ಕೆ. ವೀಕ್ ಡೇಸಲ್ಲಿ ಹೋಗಿ, ವೀಕ್ ಡೇಸಲ್ಲಿ ಹೋದರೆ ನಿಮಗೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಇದು ಬಂದು 30th ಆಗಸ್ಟ್ ಎಂಡ್ವರೆಗೂ ಇದೆ ಈ ಸೇಲು. ಆರಾಮಾಗಿ ನೀವು ವೀಕ್ ಡೇಸಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಳ್ಬೋದು. ಹಾಂ, ಇನ್ನೊಂದೇನು ಅಪ್ಡೇಟ್ ಅಂದರೆ ಹೇರ್ ಟ್ರೀಟ್ಮೆಂಟ್. ನಾನು ಕಂಪ್ಲೀಟ್ ಹೇರ್ ಸ್ಮೂತ್ನಿಂಗ್, ಕೆರಾಟಿನ್ ಅದು ಯಾವುದು ಮಾಡಿಸಿಲ್ಲ, ನ್ಯಾನೋಪ್ಲಾಸ್ಟಿಯಾ ಮಾಡಿಸಿರೋದು. ಸೊ ಇದು ಬಂದು ಪ್ರೋಟೀನ್ ಟ್ರೀಟ್ಮೆಂಟು. ಸೊ ಮತ್ತು ಸ್ಮೂತ್ನಿಂಗ್ ಏನಿದೆ ಅದು ಕೆಮಿಕಲ್ ಟ್ರೀಟ್ಮೆಂಟು. ಅದು ನಿಮ್ಮ ಒರಿಜಿನಲ್ ಹೇರ್ಸ್ ಮೇಲೇ ಹಾಳು ಮಾಡುತ್ತೆ. ಅಂದರೆ ನಿಮ್ಮ ನ್ಯೂ ಹೇರ್ ಗ್ರೋತ್ ಏನಿದೆ ಅದೆಲ್ಲ ನಿಮ್ಮದು ಒರಿಜಿನಲ್ ಹೇರ್ಸ್ ಬರುತ್ತೆ. ಇನ್ನು ಮಿಕ್ಕಿದ ಏನು ಸ್ಟ್ರೈಟ್ ಮಾಡಿರ್ತಾರೆ ಅದು ಹಂಗೆ ಇದಾಗುತ್ತೆ. ಅದು ತುಂಬ ನಿಮ್ಮ ಹೇರ್ ಡ್ಯಾಮೇಜ್ ಮಾಡುತ್ತೆ. ಸೊ ನಂದು ಬಂದು ಹೇರ್ ತುಂಬ ಡ್ಯಾಮೇಜ್ ಆಗಿತ್ತು. ನ್ಯಾನೋಪ್ಲಾಸ್ಟಿಯಾ ಮಾಡಿಸಿದ್ದು ನಾನು. ನ್ಯಾನೋಪ್ಲಾಸ್ಟಿಯಾ ಒಂದು ಪ್ರೋಟೀನ್ ಟ್ರೀಟ್ಮೆಂಟು. ಇದು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡೋದಲ್ಲ. ಇದು ಆರಗಾನ್ ಆಯಿಲ್ ಆ ಥರ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದು. ಸೊ ಈಗ ನಿಮ್ಮ ಹೇರ್ ತುಂಬ ಫ್ರಿಜ್ ಇದ್ದರೆ, ಯಾರಾದರೂ ಡೈಲಿ ಸ್ಟ್ರೈಟ್ ಮಾಡ್ತಾ ಇದ್ರೆ, ನಿಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ರೆ ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ ಮಾಡಿಸ್ಬೋದು. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಅವ್ರು ಕೊಡೋ ಶಾಂಪೂನೇ ಯೂಸ್ ಮಾಡಬೇಕು ಅನ್ನೋ ಥರ ಏನಿಲ್ಲ. ನಾರ್ಮಲ್ ಒಂದು ಒಳ್ಳೆ ಗುಡ್ ಕಂಡೀಷ್ನರು ಮತ್ತು ಶಾಂಪೂ ಯೂಸ್ ಮಾಡಿ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಎಲ್ಲಿ ಮಾಡಿಸಿದ್ದು, ಎಷ್ಟಾಯಿತು, ಪ್ರೈಸು ಏನಾದ್ರು ಡೀಟೇಲ್ಸ್ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಇದು ಏನಂತಂದರೆ ಒಂದು 6 months ಟು ನಾವು ಮೇಂಟೈನ್ ಮಾಡಿದ್ರೆ 1 year ತನಕನೂ ಇರುತ್ತೆ. ಏನಂತ ಅಂದರೆ ನೀವು ನೀಟಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಇದು ಕಂಪ್ಲೀಟಾಗಿ ಇವಾಗ ನೋಡಿ ಆ ಥರ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಂಡ್ರೆ ಎಲ್ಲಿ ಹೇರ್ಸ್ ಬೆಳೆಯುತ್ತೆ ಅಷ್ಟು ಒರಿಜಿನಲ್ ಹೇರ್ ಥರನೇ ಬೆಳೆಯುತ್ತೆ. ಇನ್ನು ಇದು ಬರುತ್ತೆ ಅಂದರೆ ಸ್ಟ್ರೈಟ್ ಆಗಿರುತ್ತೆ. ಇದು ಅಂದರೆ 6 months ಆಗ್ತಾ ಆಗ್ತಾ ನಿಮ್ಮ ಒರಿಜಿನಲ್ ಹೇರ್ಗೆ ಬರುತ್ತೆ. ಅದೇನು ನಿಮಗೆ ನ್ಯೂ ಹೇರ್ಸು ಫುಲ್ ಕರ್ಲಿ ಇದು ಆ ಥರ ಎಲ್ಲ ನಂಗೆ ಡೈಲಿ ಆಫೀಸ್ಗೆ ಹೋಗೋಕ್ಕೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಮಾಡಿಸ್ಕೊಂಡಿತ್ತು. ಬಟ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ನ್ಯಾನೋಪ್ಲಾಸ್ಟಿಯಾ ಬಂದು ಕಂಪ್ಲೀಟ್ ಏನು ಸ್ಟ್ರೈಟ್ ಇರಲ್ಲ, ಒಂದು ಸ್ವಲ್ಪ ವೇವಿ ಥರ ಸ್ವಲ್ಪ ಸಾಫ್ಟಾಗಿರುತ್ತೆ ಹೇರ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.